ಹಗಲಲ್ಲಿ ಕಂಡಾಸೆ ಇರುಳಲ್ಲಿ ಬಂದಾಸೆ ಎಲ್ಲವೂ ಒಂದೇನೆ ನಿನ್ನೊಡನೆ ಇರುವಾಸೆ ನನ್ನ ಕೇಳೆ. ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀವಿ ಇವತ್ತು. ಟಾಯ್ ಟ್ರೈನ್ಗೋಸ್ಕರ ಬಂದಿದ್ದೀವಿ ಇವತ್ತು. ನಿನ್ನೆ ಎಲ್ಲ ಮಳೆ ಬಂದಿತ್ತು, ಅಲ್ಲಿ ಮರ ಬಿದ್ದುಬಿಟ್ಟಿದ್ದು. ಅದಕ್ಕೆ ಇವತ್ತು ನಾನು ನೆನೆಸ್ಬಿಟ್ಟಿದ್ದೆ ನೆನ್ನೆ. ಅದಕ್ಕೆ ಇವತ್ತೊಂದು 8 ಗಂಟೆಗೆ ಸಿಗುತ್ತೆ ಅಂತ ಹೋಟ್ಲಲ್ಲಿ ಹೇಳಿದ್ರು ಅಂತ. ಅದಕ್ಕೆ ಬನ್ನಿ ಹೋಗೋಣ ಅಂತೇಳಿ ಅಷ್ಟೊತ್ತು ರೆಡಿ ಆಗಿಬಿಟ್ಟಿದ್ದೀನಿ. ಅದೇ ನೋಡೋಣ, ಹೋಗಿದ್ದಾರೆ ಒಳಗಡೆ ಹೋಗಿದ್ದಾರೆ ಕಸ್ಟಮರು. ಅವ್ರಿಗೆ ಸಿಗಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ ಆಯಿತಾ. ಪಾಪ ಅಷ್ಟು ದೂರದಿಂದ ಬಂದಿದ್ದಾರೆ, ರಾಜಸ್ಥಾನದಿಂದ ಬಂದಿದ್ದಾರೆ. ಇನ್ನೊಂದ್ಸಲ ಯಾವಾಗ ಬರ್ತಾರೆ ನನಗೆ ಗೊತ್ತಿಲ್ಲ. ಟಾಯ್ ಟ್ರೈನ್ ಅಂತಂದರೆ ಟಾಯ್ ಟ್ರೈನ್ ಅಂತಂದರೆ ಅವರು ಮೇಯ್ನಾಗಿದ್ದು ಊಟಿನಲ್ಲಿ ಅದೇ ಇರೋದು ಮೇಯ್ನು. ಟಾಯ್ ಟ್ರೈನ್ ಮೇಯ್ನಾಗಿ, ಯಾಕೆಂದರೆ ಅದು ಅಲ್ಲಿಂದ ಅದಕ್ಕೋಸ್ಕರ ಅಲ್ಲಿಂದ ಇಲ್ಲಿಗೆ ಬರ್ತಾರೆ. ಯಾಕೆಂದರೆ ಅಲ್ಲಿ ಸೀನರೀಸ್ ಬರುತ್ತೆ, ಫೋಟೋಸ್ ಎಲ್ಲ ನೀಟಾಗಿ ತೊಗೊಬೋದು. ಆಮೇಲೆ ಸಾಂಗ್ ಬೇರೆ ತೆಗ್ದಿದ್ದಾರೆ ಅಲ್ಲಿ, ಚಯ್ಯ ಚಯ್ಯ ಸಾಂಗು. ಅದೆಲ್ಲರಿಗೂ ಫೇಮಸ್ ಅದು. ಅದರಿಂದ ಅದನ್ನೊಂದ್ಸಲ ನೋಡೋಣ ಅಂತೇಳಿ ಭಾಳ ಖುಷಿ ಕಸ್ಟಮರ್ಗಳಿಗೆ. ಏನೋ ಬಂದಿದ್ದಾರೆ ಸಿಗಲಿ ಅಂತೇಳಿ, ಟಿಕೆಟ್ ಸಿಗಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ. ಬೆಳಗ್ಗೆ ಎದ್ದುವಾಗಲೂ ಅದನ್ನೇ ಕೇಳ್ಕೊಂಡಿದ್ದು ನಾನು, ಅವರು ಸಿಗಲಿ ಅಂತೇಳಿ. ಯಾಕೆಂದರೆ ಗ್ರಾಹಕರೇ ನಾವು ಮುಖ್ಯ. ಯಾರಾಗಿರಲಿ, ಗ್ರಾಹಕರಾಗಲಿ ನಮ್ಮ ಇವರಾಗಲಿ ಎಲ್ಲರೂ ಒಳ್ಳೇದಾಗಲಿ, ಒಳ್ಳೇದು ಬಯಸೋಣ ಅನ್ನೋದು ನಮ್ಮ ಒಂದು ಮನೋಭಾವನೆ ಅಷ್ಟೇ. ಚೆನ್ನಾಗಿರಲಿ ಅನ್ನೋದು ಒಂದೇ. ಇನ್ನೇನಿದೆ ಜೀವನದಲ್ಲಿ, ಸಂತೋಷವಾಗಿರ್ಬೇಕನ್ನೋದು ಅಷ್ಟೇ ಅಲ್ವಾ. ಅವ್ರಿಗೆ ಸಿಗಲಿ ಅಂತ ದೇವರಲ್ಲಿ ಬೇಡ್ಕೊತೀನಿ. ನೋಡೋಣ, ಹೋಗಿದ್ದಾರೆ. ಇಲ್ಲಿಲ್ಲ ಅಂತಂದರೆ ಕುನ್ನೂರ್ಗಾರು ರೆಡಿ ಅಂತ ಹೇಳಿದ್ದಾರೆ. ಹೇಗಾರು ಆಗಲಿ ಅವ್ರಿಗೆ ಸಿಗಲಿ ಅಂತೇಳಿ. ಆ ಟ್ರ್ಯಾಕೆಲ್ಲ ಕ್ಲಿಯರ್ ಆಗಿರಲಿ. ನೆನ್ನೆಲ್ಲ ಮರ ಬಿದ್ದುಬಿಟ್ಟಿದ್ದು, ಇವತ್ತು ಟ್ರ್ಯಾಕ್ ಕ್ಲಿಯರಾಗಿ ಓಡಲಿ ಟ್ರೈನು. ಇವ್ರಿಗೆ ಸಿಗಲಿ ಅಂತೆಲ್ಲ ದೇವರಲ್ಲಿ ಕೇಳ್ಕೊಂಡಿದ್ದೀನಿ ಆಯಿತಾ. ನೋಡೋಣ, ಬಂದು ನಿಮಗೆ ಅಪ್ಡೇಟ್ ಮಾಡಿದ್ರೆ ಏನಾಗುತ್ತೆ ಅಂತೇಳಿ. ಥ್ಯಾಂಕ್ ಯು. ಹಾಯ್ ಫ್ರೆಂಡ್ಸ್, ಕಸ್ಟಮರ್ ಫೋನ್ ಮಾಡಿದರು, ಟ್ರೈನನ್ನು ಸಿಗ್ಬಿಡಬೇಕು, ಜಲ್ದಿ ಬಾ ಅಂತ ಹೇಳ್ತಿದ್ದಾರೆ. ಸಿಗ್ಬಿಟ್ಟಿದೆ ಅವ್ರಿಗೆ. ಹಾಯ್ ಫ್ರೆಂಡ್ಸ್, ನೋಡಿ ಸಿಗ್ಬಿಟ್ಟಿದೆ ಟಿಕೆಟು, ಟ್ರೈನ್ ಟಿಕೆಟು ಕುನ್ನೂರು. ನೆನ್ನೆ ಎಲ್ಲ ಮರ ಬಿದ್ದು ಟ್ರ್ಯಾಕ್ ಮೇಲೆ ಬಿಟ್ಟಿರಲಿಲ್ಲ, ನಿಲ್ಲಿಸ್ಬಿಟ್ಟಿದ್ರು. ಇವತ್ತು ಬೆಳಗ್ಗೆ ಟಿಕೆಟ್ ಕೊಟ್ಟು ಇದು ಮಾಡಿದ್ದಾರೆ. ಆನ್ಲೈನ್ ಕ್ಲೋಸ್ ಮಾಡಿದ್ರು, ಮೋಸ್ಟ್ಲಿ ಆನ್ಲೈನ್ ಕ್ಲೋಸ್ ಮಾಡಿರಬೇಕು. ಹಂಗೆ ಕ್ಯಾಶ್ ಆನ್ಲೈನ್ ಇದರಲ್ಲೇ ಕೊಟ್ಬಿಟ್ಟಿದ್ದಾರೆ. ಸಿಕ್ಕಿದೆ, ಭಾಳ ಖುಷಿಯಾಗಿದೆ ಕಸ್ಟಮರ್ಗೆ. ಬನ್ನಿ, ಅಲ್ಲಿ ಸಿಗ್ತೀನಿ ನಿಮಗೆ. ಅವ್ರನ್ನ ಡ್ರಾಪ್ ಮಾಡಿ ಕುನ್ನೂರ್ಗೆ ಹೊರಡ್ಬೇಕಾಗ್ತದೆ ನಾನು, ಎಂಟಿ. ಅಲ್ಲಿ ಸಿಗ್ತೀನಿ ನಿಮಗೆ. ನೋಡ್ಕೊಳ್ಳಿ ಹಂಗೆ ಹೋಟ್ಲು ಹೋಗೋಣ. ನೋಡಿ, ಅವ್ರ ಜೀಪು ಇದೆ, ಬೋಗನ್ವಿಲ್ಲ. ಯಾವುದೋ ಮೈಸೂರು ಗಾಡಿ ಕೂಡ ಬಂದಿದೆ. ಹಾಯ್ ಫ್ರೆಂಡ್ಸ್, ಹೊರಟಿದ್ದೀವಿ ಇವಾಗ ಊಟಿ ರೈಲ್ವೆ ಸ್ಟೇಷನಿಂದ ಕುನ್ನೂರು. ಗಾಡಿಯಿಂದ ಈ ಕಡೆಗೆ ಬಂದರೆ ಇದು ಮೇನ್ ರೋಡ್. ಕಾಶಿಗೆ ಹೋಗಿ ಬರ್ತೀನಂದ್ರೆ ತಿಳ್ಕೋ ಪಾರ್ಟಿ ಕ್ಲೋಸ್ ಅಂತ. ಊಟಿಗೆ ಹೋಗಿ ಬರ್ತೀನಂದ್ರೆ ತಿಳ್ಕೋ ಪಾರ್ಟಿ ಸ್ಟಾರ್ಟ್ ಅಂತ. ಬಳೆಗಳ ಸಂಡೆ ಪಾರ್ಟಿಗೆ ಸಿತಾರು ಸದ್ದು, ಕಂಗೋಸು ಬಂಗೋಸು, ಲಿರಿಕ್ಸು ಕೋರಸ್ಸು.
ಕಿಲ ಸೌಂಡೆ ಪಾರ್ಟಿಗೆ ಮ್ಯೂಸಿಕ್ MG ರೋಡ್ ಮ್ಯಾಜಿಕ್ ಪಬ್ಬು ಕ್ಲಬ್ ಸುತ್ತೋನು ಡಿಸ್ಟಿಂಕ್ಷನ್ಗೆ ತರಬಲ್ಲ ಅನ್ನೋ ಪ್ಲೇ ಬಾಯ್ ಹತ್ರ ತರ್ಲೆ ತಂಟೆಗೆ ಬರವಿಲ್ಲ. ಬರ ಬಂದ್ರು ಲೋಕಕ್ಕೆ ಟೀನೇಜ್ಗೆಂದು ಕೊರೆಯಿಲ್ಲ. ಕೊರೆ ಅನ್ನೋದು ಬರೋದು ಕಾಲೇಜ್ ಮುಚ್ಚಿದಾಗಲೆಲ್ಲ. ಹೈ ಹೀಲ್ಸ್ ಹಾಕೋ ಕಾಲ್ಗಳಿಗೆ ಬರ ಬರ್ದೆ ಇರ್ಲಣ್ಣ. ಓನಿಸೇಲ್ ಶಿರಗಳಿಗೆ ಬೊರೆ ಬರ್ದೆ ಇರ್ಲಣ್ಣ. ಊಟಿಯಲ್ಲಿ ಪಾರ್ಟಿ 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 ಪಾರ್ಟಿಯಲ್ಲಿ ರೋಟಿ ರೋಟಿ ಸಂಗಡ ಗರಂ ಗರಂ ಕೇಟಿ ರೋಟಿ ಕೇಟಿ ಆದ್ಮೇಲೆ ಫ್ರೂಟಿ. ಪಾರ್ಟಿಲಿ ಹೌಸ್ಫುಲ್ ನಗುವಿದ್ರೆ ತಿಳ್ಕೋ ಗೆಟಪ್ ಆಯ್ತಂತ. ಪಾರ್ಟಿಲಿ ಪ್ರೈವೇಟ್ ಮಾತಿದ್ರೆ ತಿಳ್ಕೋ ಸೆಟಪ್ ಆಯ್ತಂತ. ಬಿಸಿ ಬಿಸಿ ಮಾತೆ ಪಾರ್ಟಿಗೆ ಟಾನಿಕ್ಕು ಟೆಕ್ನಿಕ್ಕು ಪಿಕ್ನಿಕ್ಕು. Can you feel the rhythm? 1 घंटा 15 मिनट 20 मिनट इधर सीन इसमें फोटोस ले लिया उधर. हाँ फोटो ले लेना तो 40-50 इंजन के पास खड़े करा के फोटो ले लिए यार. और क्या है? इतनी लंबी जर्नी थी हमने तो आधे बस मिल घंटे गया. और क्या? नहीं तो इस दो टाइम घंटे मैंने लगा टॉय दिए। ट्रेन नहीं देखी, टॉय स्टेशन नहीं देखी. नहीं आधा घंटे उतना ही. कहाँ 2 घंटे लगे हमको ट्रेन में. 9:15 से 11 बजे हैं यार. हाँ, तो पौने 2 घंटे हो गए. 4 बार कितने बजे? वो कल भी 4 चक्कर काटे. 11 बराबर बजे. हाँ. वो 9:15 से पहले ट्रेन रवाना हो गई 9:10 पे ही. 9:30 निकला उधर. हाँ 9:30 रवाना हुआ. 9:30 हुई थी. हाँ, 1.5 hour. शाम से ट्रेन निकली थी अपनी. हाँ 1.25 घंटे का सफर है वो. यही से फोटो ली थी. ये 3 विलिंगटन एक और आया था 3 स्टेप का. 3 स्टॉप थे. यहाँ पे केलू के हाउस बहुत ज्यादा है. ये केलू वाले यहाँ पे. ये केलू है ना ऊपर लगे हुए हैं. ये जगह है. पुरानी घर. हाँ ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ. ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ. ನೂರ
ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ. ಸಿಂಧೂರ ಬಿಂದು ನಗಲಮ್ಮ ಎಂದು ಎಂದೆಂದು ಇರಲಮ್ಮ ಈ ದಿವ್ಯ ಬಂದ. ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ. ಹಾಯ್ ಫ್ರೆಂಡ್ಸ್, ನೋಡಿ ಶೂಟಿಂಗ್ ಸ್ಪಾಟ್ ಬಂದಿದ್ದೀವಿ. ನೋಡಿ ಚಳಿಗೆ ಹೆಂಗಿದೆ, ಏನು ಬೇಕಾದ್ರೆ ತಿನ್ಬೋದು. ಇಲ್ಲಿ ಚೆನ್ನಾಗಿದೆ ಬಜ್ಜಿ. ವ್ಯಾಪಾರಕ್ಕೆ ಕೋತಿ ಅಡ್ಡ ಮಾಡುತ್ತೆ, ಓಡಿಸ್ತೇವೆ. ನೋಡಿ ಅಡಲ್ಟ್ 30 ರೂಪಾಯಿ, ಕ್ಯಾಮ್ರಾ 50. ಸ್ನೇಹಕ್ಕೆ ಸ್ನೇಹ, ಪ್ರೀತಿಗೆ ಪ್ರೀತಿ, ಸ್ನೇಹಕ್ಕೆ ಸ್ನೇಹ, ಪ್ರೀತಿಗೆ ಪ್ರೀತಿ. ನಾನು ಸ್ನೇಹ ಜೀವಿ, ನೀನು ಸ್ನೇಹ ಜೀವಿ, ಲೋಕದಲ್ಲಿ ಸ್ನೇಹ ಚಿರಂಜೀವಿ. ಹಾಡುಬಾರೋ ಪ್ರೇಮ ಜೀವಿ. ನಾನು ಸ್ನೇಹ ಜೀವಿ, ನೀನು ಸ್ನೇಹ ಜೀವಿ, ಲೋಕದಲ್ಲಿ ಸ್ನೇಹ ಚಿರಂಜೀವಿ. ಹಾಡುಬಾರೋ ಪ್ರೇಮ ಜೀವಿ. ಸ್ನೇಹಕ್ಕೆ ಸ್ನೇಹ, ಪ್ರೀತಿಗೆ ಪ್ರೀತಿ, ಸ್ನೇಹಕ್ಕೆ ಸ್ನೇಹ, ಪ್ರೀತಿಗೆ ಪ್ರೀತಿ. ನಾನು ಸ್ನೇಹ ಜೀವಿ, ನೀನು ಸ್ನೇಹ ಜೀವಿ, ಲೋಕದಲ್ಲಿ ಸ್ನೇಹ ಚಿರಂಜೀವಿ. ಹಾಡುಬಾರೋ ಪ್ರೇಮ ಜೀವಿ. ನಾನು ಸ್ನೇಹ ಜೀವಿ, ನೀನು ಸ್ನೇಹ ಜೀವಿ, ಲೋಕದಲ್ಲಿ ಸ್ನೇಹ ಚಿರಂಜೀವಿ. ಹಾಡುಬಾರೋ ಪ್ರೇಮ ಜೀವಿ. ಗಾಳಿ ಹೊಡಿತಾರೆ, ಕುತ್ಕೊಳ್ಳೋಕ್ಕಾಗಲ್ಲ ಇಲ್ಲಿ. ಕಡೆ ಗಾಳಿ, ಕಡೆ ಆನೆ, ಕಿವದ ಆನೆ ಆಗ್ತಲ್ಲ. ನಿನ್ ಜೊತೆ ಈ ತರ ಬದುಕದ್ ಕಷ್ಟ, ನನ್ ಕೈಲಾಗಲ್ಲ. ನಿನ್ನಾಸೆ ನನ್ನಾಸೆ ಒಂದೇ ಎಂದು ನಾವಾಡೋ ಮಾತೆಲ್ಲ ಒಂದೇ. ಇರ್ಬೇಡ ಇಲ್ಲಿ ಹೋಗುವಂತ ಏನಂತೂ ಆಗ್ತಿಲ್ಲ. ನಾನು ಕಸ್ಟಮರ್ ಯಾವಾಗಲಾರು ಬರಲಿ, ಹಿಂಗಾರು ಫೋಟೋ ತಗೊಂಡು ಎಷ್ಟೊತ್ತಾರು ಮಾಡ್ಕೊಡ್ತಾರೆ. ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗದು. ಯಾರೇ ಬರಲಿ ಮನಸ್ಸಿಗೆ ಎಂದು ಶಾಂತಿ ದೊರಕದು. ಕಣ್ಣೀರಿಡುವ ನನ್ನೀ ಕಥೆಯು ಏಕೋ ಮುಗಿಯದು. ಅಯ್ಯೋ ಏಕೋ ಮುಗಿಯದು. ಆ ಪತ್ರದಾಗೆ ಅವನಿಗೆ ಸೇರ್ಬೇಕಾದ ಆಸ್ತಿನೆಲ್ಲ ಬರೆದಿಟ್ಟಿದ್ದೀನಿ. ಅದನ್ನೆಲ್ಲ ತಗೊಂಡು पहले पुराना रास्ता वही होगा केवल, ये रास्ता नहीं होगा। नहीं, दो रास्ता था पहले से ही है। पहले से दो रास्ता है एक्चुअली, मेन रोड ही। तो यहाँ तो एनिमल्स के कारण बंद करते हैं या थोड़ा नहीं, जो बहुत नीचे स्टीप्स ज़्यादा है, स्लोप है। हाँ स्लोप्स है, इसीलिए आने के लिए पहले आने जाने दो साइड भी दे रहा था। अच्छा, अभी बंद किया, थोड़ा एक्सीडेंट हो गया इसलिए बंद किया। आने के लिए छोड़ ಆ
ನುಡಿಯೇ ಕನ್ನಡ ನುಡಿ, ಚಿನ್ನದ ನುಡಿ, ಸಿರಿಗನ್ನಡ ನುಡಿ. ನಾವಿರುವ ತಾಣವೇ ಗಂಧದ ಗುಡಿ, ಅಂದದ ಗುಡಿ, ಚಂದದ ಗುಡಿ. ನಾವಾಡುವ ನುಡಿಯೇ ಕನ್ನಡ ನುಡಿ, ನಾವಿರುವ ತಾಣವೇ ಗಂಧದ ಗುಡಿ, ಅಂದದ ಗುಡಿ, ಗಂಧದ ಗುಡಿ, ಚಂದದ ಗುಡಿ, ಶ್ರೀಗಂಧದ ಗುಡಿ. ಆಹಾ 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 ಆಹಾ. ಹಸುರಿನ ಬನಸಿರಿಗೆ ಒಲಿದು ಸೌಂದರ್ಯ ಸರಸ್ವತಿ ಧರೆಗಿಳಿದು ಆಹಾ ಓಹೋ ಓ ಹರಿಯುವ ನದಿಯಲ್ಲಿ ಈಜಾಡಿ ಹೂಬನದಲ್ಲಿ ನಲಿಯುತ್ತ ಓಲಾಡಿ ಚೆಲುವಿನ ಬಲೆಯ ಬೀಸಿದಳು, ಈ ಗಂಧದ ಗುಡಿಯಲ್ಲಿ ನೆಲೆಸಿದಳು. ಇದು ಯಾರ ತಪಸ್ಸಿನ ಫಲವೋ, ಈ ಕಂಗಳು ಮಾಡಿದ ಪುಣ್ಯವೋ. ಓಹೋ ನಾವಿರುವ ತಾಣವೇ ಗಂಧದ ಗುಡಿ,